ಹಾಯ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ಬ್ಲೌಸ್ ಬ್ಯಾಕ್ ಸೈಡ್ ನಾವೇನು ಟ್ಯಾಗ್ಗೆ ಲಟ್ಕನ್ಸ್ನ ಯೂಸ್ ಮಾಡ್ತೀವಿ ಅದು ಎಂಬ್ರಾಯ್ಡ್ರಿ ಲಟ್ಕನ್ಸ್ನ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಫಸ್ಟು ನಾನಿಲ್ಲಿ ಗ್ಲಾಸ್ ಫಿಟ್ಟಿಂಗ್ಸ್ನ ಗ್ಲೂನ ಹಾಕಿ ಅಂಟಿಸ್ಕೊಂಡಿದ್ದೀನಿ. ಇದು ಪೂರ್ತಿ ಒಣಗೋ ತನಕ ನಾವು ವೆಯ್ಟ್ ಮಾಡಬೇಕು. ಇವಾಗ ಇದು ಡ್ರೈ ಆಗಿದೆ, ವರ್ಕ್ ಸ್ಟಾರ್ಟ್ ಮಾಡೋಣ. ಸೇಮ್ ಇದೇ ಥರ ಇದಕ್ಕೆ ಮಾಡಬೇಕು. ಸೇಮ್ ಈ ಮೆಥಡಲ್ಲೇ ಮಾಡಬೇಕು. ಈ ಬೀಡ್ಸ್ನೇ ಯೂಸ್ ಮಾಡಿ ವರ್ಕ್ ಮಾಡಬೇಕಂತೇನಿಲ್ಲ. ತಿಲ್ಕ ಟೈಪ್ ಕುಂದನ್ ಸ್ಟೋನ್ಸ್ ಆಗಲಿ ಅಥವಾ ಬೇರೆ ಯಾವುದೇ ಸ್ಟೋನ್ಸಲ್ಲಿ ನೀವು ವರ್ಕ್ ಮಾಡ್ತೀನಿ ಅಂದ್ರೂ ಮಾಡ್ಬೋದು. ಇದರಲ್ಲೇ ಮಾಡಬೇಕು ಅಂತ ಏನಿಲ್ಲ, ನಿಮ್ಮ ಕ್ರಿಯೇಟಿವಿಟಿ ತಕ್ಕನಾಗಿ ನೀವು ಮಾಡ್ಬೋದು. ಫಸ್ಟು ನಾನಿಲ್ಲಿ ಶುಗರ್ ಬೀಟ್ಸಲ್ಲಿ ಔಟ್ಲೈನ್ ಕೊಡ್ತಾ ಇದ್ದೀನಿ. ಆದಷ್ಟು ಬೇರೆ ಬೇರೆ ಡಿಸೈನ್ಸ್ನ ಟ್ರೈ ಮಾಡಿ, ಯಾಕಂದರೆ ನಾನು ಆಲ್ರೆಡಿ ಡಿಸೈನ್ ಮಾಡಿ ತೋರಿಸಿರೋದು ನಿಮ್ಗೆ ಐಡಿಯಾ ಇರುತ್ತೆ ಈ ಥರ ಮಾಡ್ಬೋದು ಅಂತ. ನೀವು ಬೇರೆ ಬೇರೆ ಥರ ಟ್ರೈ ಮಾಡಿದಾಗ ಬೇರೆ ಬೇರೆ ಥರ ಐಡಿಯಾಸು ನಿಮಗೆ ಬರುತ್ತೆ. ನೆಕ್ಸ್ಟು ನೀವು ಏನಾದರೂ ಡಿಸೈನ್ ಕ್ರಿಯೇಟ್ ಮಾಡಬೇಕಂದ್ರೆ ಅವಾಗ ಇನ್ನೂ ಈಸಿ ಆಗುತ್ತೆ. ಇದಿಷ್ಟು ಆದಮೇಲೆ ನಾನು 4mm ಬೀಡನ್ನ ಹಾಕೋತಾ ಇದ್ದೀನಿ. ಈ ಥರ ಮೇಲ್ಗಡೆ ಬಂದ್ಬಿಡುತ್ತೆ, ನೀವು ಗ್ಲೂ ಹಾಕಿ ಅಂಟಿಸಿದ್ರೂ ಮೇಲ್ಗಡೆ ಬರುತ್ತೆ. ಜಾಸ್ತಿ ಪ್ರೆಷರ್ ಕೊಡಬೇಡಿ, ಈ ಥರ ಬಂದ್ಬಿಡುತ್ತೆ ಮೇಲ್ಗಡೆಗೆ.
ನಾವಿವಾಗ ಏನು ಲಟ್ಕನ್ಸ್ಗೆ ಡಿಸೈನ್ ಹಾಕಿದ್ರೆ ಅದ್ರ ಬ್ಯಾಕ್ ಸೈಡ್ ಈ ತರ ಕಾಣುತ್ತೆ. ಇವಾಗ ಬ್ಯಾಕ್ ಸೈಡ್ಗೆ ಪೂರ್ತಿ ನಾವು ಗ್ಲೂನ ಅಪ್ಲೈ ಮಾಡಬೇಕು. ನೀವು ಕೈಯಲ್ಲೇ ಈ ತರ ಇದನ್ನ ಸ್ಪ್ರೆಡ್ ಮಾಡಿದ್ರು ಓಕೆ. ಸ್ವಲ್ಪ ಜಾಸ್ತಿನೇ ಹಾಕಿ ಸ್ಪ್ರೆಡ್ ಮಾಡಿ. ಈ ತರ ಪೂರ್ತಿ ಅದ್ರ ಸುತ್ತ ಕಂಪ್ಲೀಟ್ ಆಗಿ ನಾವು ಗ್ಲೂನ ಹಾಕಬೇಕು. ಇದು ಪೂರ್ತಿ ಆರೋ ತನಕ ನಮಗೆ ನಾವು ವೆಯ್ಟ್ ಮಾಡಬೇಕು. ತಕ್ಷಣನೇ ಕಟ್ ಮಾಡಬೇಡಿ. ಗ್ಲೂ ಬಟ್ಟೆಗಿಳಿದು ಬಟ್ಟೆ ಪೂರ್ತಿ ಡ್ರೈ ಆಗೋ ತನಕ ನೀವು ವೆಯ್ಟ್ ಮಾಡಲೇಬೇಕು. ಕಂಪ್ಲೀಟ್ ಆಗಿ ಡ್ರೈ ಆಗಿದೆ. ನಿಮಗೆ ಮುಟ್ಟಿದ್ರೆ ಗೊತ್ತಾಗುತ್ತೆ ಡ್ರೈ ಆಗಿದೆಯಾ ಇಲ್ವಾ ಅಂತ. ಕೈಗೇನು ಅಂಟಲ್ಲ. ಸೊ ಇವಾಗ ಇದನ್ನು ನಾವು ಕಟ್ ಮಾಡ್ಕೋಬೇಕು. ನಾನು ಇದನ್ನು ಕಟ್ ಮಾಡ್ಕೋತೀನಿ. ಇದಿಷ್ಟು ಕಟ್ ಮಾಡಿ ಆಗಿದೆ. ಇವಾಗ ನಾವು ಒಂದರಿಂದ ಒಂದನ್ನು ಈ ಥರ ಇಟ್ಟು ಸ್ಟಿಚ್ ಮಾಡಬೇಕು. ನೀವು ವರ್ಕ್ ಮಾಡಿ ಡೈರೆಕ್ಟಾಗಿ ಟೈಲರ್ಗೆ ಕೊಟ್ಟರು ಟೈಲರು ಸ್ಟಿಚ್ ಮಾಡ್ತಾರೆ. ಬಟ್ ನಿಮಗೆ ಐಡಿಯಾ ಇರಲಿ ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಈ ಥರ ಇಟ್ಕೊಂಡು ಸೂಜಿಗೆ ಕಾಟನ್ ಥ್ರೆಡ್ನ ಪೋಣಿಸ್ಕೋಬೇಕು. ನಾರ್ಮಲ್ ಸಣ್ಣ ಸೂಜಿಗೆ ಪೋಣಿಸ್ಕೊಂಡು ಒಂದು ಸೈಡಿಂದ ಕೊನೆಯಲ್ಲಿ ನಾವೇನು ಝರಿ ಥ್ರೆಡ್ಡಲ್ಲಿ ಔಟ್ಲೈನ್ ಕೊಟ್ಟಿದ್ವಿ ಅಲ್ಲಿಂದ ಸ್ಟಿಚ್ ಮಾಡ್ತಾ ಹೋಗಬೇಕು.
ಇಷ್ಟು ಆದಮೇಲೆ ಈ ಮಧ್ಯದಲ್ಲಿ ಏನು ಗ್ಯಾಪ್ ಇದೆ ಇದ್ರ ಒಳಗಡೆ ನಾವು ಸ್ವಲ್ಪ ಎಕ್ಸ್ಟ್ರಾ ಕ್ಲಾತ್ ಅಥವಾ ಕಾಟನ್ ಏನಿದೆ ಅದನ್ನು ಹಾಕೋಬೇಕು. ನಾನಿಲ್ಲಿ ಕಟ್ ಮಾಡಿದ ಪೀಸ್ ಎಕ್ಸ್ಟ್ರಾ ಏನಿತ್ತು ಅದನ್ನೇ ಸ್ವಲ್ಪ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಈ ಥರ ಇದ್ರ ಒಳಗಡೆ ಹಾಕಿ ನೀಡಲ್ನ ಬ್ಯಾಕ್ ಸೈಡಿಂದ ಒಳಗಡೆ ತಳ್ತಾ ಹೋಗಬೇಕು. ಅವಾಗ ಅದು ನೀಟಾಗಿ ಕೂತ್ಕೊಳ್ಳುತ್ತೆ. ಆಮೇಲೆ ಸುತ್ತ ನಾರ್ಮಲ್ ಅದೇ ಥರನೇ ಸ್ಟಿಚ್ ಮಾಡ್ತಾ ಹೋಗಬೇಕು. ನೀವು ಈ ಥರ ಎಂಡ್ ನಾಟ್ ಮಾಡಾದ್ಮೇಲೆ ಇದೇ ಥರ ಥ್ರೆಡ್ನ ಬಿಟ್ಬಿಡ್ಬೋದು. ಇಲ್ಲ ಅಂತ ಅಂದರೆ ಈ ಎಡ್ಜಸ್ಗೆ ನಾನೇನು ನಿಮಗೆ ಈ ಥರ ಲಟ್ಕನ್ಸ್ ಹಾಕೋಕ್ಕೆ ಟ್ಯಾಗ್ನ ಕೊಟ್ಟಿದ್ದೆ. ಅದನ್ನು 2 ಭಾಗ ಮಾಡಿಕೊಂಡು ಅದನ್ನು ಬೇಕಿದ್ರೂ ಇಲ್ಲಿಗೆ ನೀವು ಅಟ್ಯಾಚ್ ಮಾಡ್ಬೋದು. ಆಚೆ ಸ್ಟಿಚ್ ಮಾಡೋದಕ್ಕಿಂತ ಇದನ್ನ ಒಳಗಡೆ ಹಾಕಿ ಸ್ಟಿಚ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ನಾನು ಅದನ್ನ ನೆಕ್ಸ್ಟ್ ಟ್ಯಾಸಲಲ್ಲಿ ತೋರಿಸ್ತೀನಿ. ಈ ಥರ ಬರುತ್ತೆ ನಿಮಗೆ ಲಟ್ಕನ್. ಈ ಥರನೇ ಸ್ಟಿಚ್ ಮಾಡಬೇಕಾದ್ರೆ ಒಳಗಡೆನೆ ಸೇರಿಸಿ ಕೂಡ ನೀವು ಸ್ಟಿಚ್ ಮಾಡಿಬಿಡ್ಬೋದು. ಇವಾಗ 2 ಟ್ಯಾಸಲ್ಸ್ ರೆಡಿಯಾಗಿದೆ. ಇದನ್ನ ಈ ಥರ ಬೇಕಿದ್ರೂ ನೀವು ರೆಡಿ ಮಾಡಿ ಟೈಲರ್ಗೆ ಕೊಟ್ಟರೆ ಅವರು ಬ್ಯಾಕ್ ಸೈಡ್ ಇದನ್ನು ಅಟ್ಯಾಚ್ ಮಾಡಿ ಕೊಡ್ತಾರೆ. ಇದಕ್ಕೆ ನೀವು ಬೇಕಿದ್ರೆ ಕೆಳಗಡೆ ಹ್ಯಾಂಗಿಂಗ್ಸ್ ಟೈಪು ಕೂಡ ಮಾಡ್ಬೋದು. ನಾನು ಕ್ರಿಸ್ ಕ್ರಾಸ್ ಸ್ಲೀವ್ನ ಹೇಳ್ಕೊಟ್ಟಿದ್ನಲ್ಲ, ಆ ಥರ ಹ್ಯಾಂಗಿಂಗ್ಸ್ ಕೂಡ ನೀವು ಇದಕ್ಕೆ ಟ್ರೈ ಮಾಡ್ಬೋದು. ತುಂಬಾ ಚೆನ್ನಾಗಿ ಕಾಣುತ್ತೆ. ಥ್ಯಾಂಕ್ ಯು.